ವ್ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ನಾಷ್ಟ ಗಿಷ್ಟ ಎಲ್ಲ ಮಾಡಿ ಆಮೇಲೆ ಬಾಂಡೆದು ಎಲ್ಲ ತಿಕ್ಕಿ ಈಗ ವ್ಲಾಗ್ ಚಲೋ ಮಾಡೀನಿ. ಈಗ ನಾಷ್ಟ ನಾವು ಮಾಡಿಲ್ರಿ, ಇನ್ನು ಅಡುಗೆ ಮಾಡ್ತೀನಿ. ಬರ್ರಿ ಏನು ಅಡುಗೆ ಮಾಡ್ತಾನಂತ ನೋಡೋಣಂತ. ನೋಡಿರಿ ಬದ್ನಿಕಾಯಿ ಹೆಚ್ಚಿಟ್ಕೊಂಡೀನಿ. ಈ ಕಡೆ ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ, ಹುಂಚಿಯನ್ನು ನೆನಿಟ್ಟೇನ್ರಿ. ಮತ್ತು ಸ್ಪೆಷಲ್ ಏನಂದ್ರೆ ಕಲ್ಲಾಗರ್ದೇನ್ರಿ, ಖಾರ ರುಬ್ಬಿಲ್ಲ ಮಿಕ್ಸಿ ಒಳಗೆ. ಬರೀ ಒಗ್ಗರಣೆ ಕೊಡೋಣಂತೀಗ. ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಉಳ್ಳಾಗಡ್ಡಿ ಹಾಕಿ ಕೆಂಪು ಆಗೋವರೆಗೂ ಬೇಯಿಸ್ಬೇಕ್ರಿ. ಒಂದು ಸೈಡ್ ಅನ್ನಕ್ಕೆ ಇಟ್ಟೇನ್ರಿ, ಅನ್ನ ಆಗತ್ತೈತಿ. ಆಮೇಲೆ ಟೊಮೊಟೊ ಹಾಕಿ ಮತ್ತು ಸ್ವಲ್ಪ ಬೇಯಿಸ್ಬೇಕ್ರಿ. ಬೇಯಿಸಿ ಆಮ್ಯಾಗ ರುಬ್ಬಿಸಿದ್ಮೇಲೆ ಕೆಳಗೆ ಕಲ್ಲ ಖಾರ, ಆ ಖಾರ ಹಾಕಿ ಬೇಯಿಸ್ಬೇಕ್ರಿ. ಹಸಿ ವಾಸನೆ ಹೋಗುವವರೆಗೂ ಖಾರದ್ದು. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಬೇಯಿಸ್ಬೇಕ್ರಿ ಈಗ ಮಸ್ತಾಗೆ. ಆಮ್ಯಾಗ ಹುಂಚೆಹಣ್ಣು ನೆನಿಟ್ಟಿದ್ವಿ ಅಲ್ರಿ, ಅದನ್ನು ಎಲ್ಲ ಕಿವುಚಿ ರಸ ತೆಗೆದು ಆ ರಸ ಅದಕ್ಕೆ ಹಾಕಬೇಕ್ರಿ. ಟೊಮೊಟೊ ಹಾಕ್ಲಿಕ್ಕೂ ನಡಿತೈತ್ರಿ ಹುಣಸೆಹಣ್ಣು ಹಾಕಿದ್ರೆ. ನಾನು ಟೇಸ್ಟ್ ಬರ್ತೈತೆ ಅಂತ ಹೇಳಿ ಟೊಮೊಟೊನೂ ಹಾಕೀನಿ, ಹುಣಸೆಹಣ್ಣು ಹಾಕೀನಿ. ಆಮೇಲೆ ಅದು ಕುದಿ ಬಂದಿಂದ ಅದಕ್ಕೆ ಬದ್ನಿಕಾಯಿ ಹಾಕಬೇಕ್ರಿ. ಸ್ವಲ್ಪ ಕುದಿಬೇಕ್ರಿ ಅದು. ಆಮೇಲೆ ಕುದಿ ಬಂದಿದ್ದ ಬದ್ನಿಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದ್ದಿಂದ ಪಲ್ಯ ರೆಡಿ. ಇನ್ನಿಲ್ಲೇ ಚಪಾತಿನೂ ರೆಡಿ ಆದವು ರೀ, ರೈಸು ರೆಡಿ ಐತಿ. ಬರ್ರಿ ಪಲ್ಯ ಅನ್ನ ಆಮ್ಯಾಗ ಚಪಾತಿ ಮಾಡಿದೆ ರೀ. ಊಟ ಮಾಡೋಣ್ರಿ ಈಗ. ಹೊಟ್ಟೆ ಹಸ್ತತಿ ಭಾಳ. ಒಂದು ಸ್ವಲ್ಪ ಬಾಂಡೆ ಅದಾವು, ಬಾಂಡೆ ತೊಳ್ಕೊಂಡು ಊಟ ಮಾಡಿ ಆಮೇಲೆ ಅರ್ಬಿ ಹೋಗೋದು ಹಾಕ್ಬೇಕ್ರಿ. ಬರ್ರಿ ಊಟ ಮಾಡೋಣ. ಬರೀ ಚಪಾತಿ, ಶೇಂಗಾ ಚಟ್ನಿ ಮತ್ತು ಬದ್ನಿಕಾಯಿ ರೀ. ಊಟ ಮಾಡ್ತೇನೆ ರೀ ಈಗ. ರೀ ಊಟಂತೂ ಆಯ್ತು. ಈಗ ಏನಿದ್ರು ಇನ್ನು ನೆಕ್ಸ್ಟ್ ಅರ್ಬಿದು ಒಗಿಬೇಕು. ಇವತ್ತಂತೂ ಭಾಳ ಬಿಸಿಲು ಐತ್ರಿ, ಮಸ್ತ್ ನೋಡ್ರಿ. ಇಲ್ಲಿ ಭಾರಿ ಐತಲ್ರಿ ಬಿಸಿಲು. ಹೆಂಗೈತಿ ಕ್ಲೈಮೇಟ್. ನೀನೇ ಒಗಿಲಿಲ್ರಿ, ಮಳೆ ಬರ್ತೈತಿ ಏನು ಮಾಡ್ತೈತೆ ಮತ್ತೆ ಅಂತಂದು ಒಗಿಲಿಲ್ರಿ. ಈಗ ಅರ್ಬಿ ಹೋಗೋದು ಹಾಕ್ಬೇಕ್ರಿ. ನಮ್ಮ ಸಾರನ್ನ ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳಿ ಸ್ಕೂಲಿಗೆ ಹೋಗೋದು ಬಂದೈತಿ. ಬರೀ ಏನಕ್ಕತ್ ನೋಡೋಣ ರೀ. ನೆಕ್ಸ್ಟ್ ಅರ್ಬಿ ಹೋಗೋದು ಹಾಕಿದೆ ರೀ. ಬಿಸಿಲಂತೂ ಮಸ್ತ್ ಐತಿ. ಇನ್ನೊಂದು ತಾಸು 1.5 ತಾಸ್ದಾಗಂದ್ರೆ ಅರಿಬಿ ಒಣಗ್ತಾವೆ. ಆ ಕಡೆಯಿಂದ ನಮ್ಮ ಪಾಪುನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದು ಕೇಳ್ಬರಕ್ಕೆ ಸ್ಕೂಲಿಗೆ ಹೊಂಟೇವಿ. ಬರ್ರಿ ಏನಕ್ಕತ್ತೋ ನೋಡೋಣಂತ. ನಮ್ಮ ಪಾಪುರ ಮಸ್ತ್ ರೆಡಿಯಾಗಿ ಬರಾಕತ್ತಾನೀಗ. ಅಡ್ಮಿಷನ್ ಆದಿಂದ ಹಿಂಗೆ ತಾಣ ಒಬ್ಬನ ಹೋದ್ರೆ ಭಾಳ ಖುಷಿ ಆಕತ್ರಿ. ಇನ್ನು ಕೇಳ್ಬೇಕ್ರಿ ಏನೇನಕ್ಕತ್ತೋ. ಅಂಬಿನಮಾವಿ ಒಳಗೆ ಸ್ಕೂಲ್ ಐತದ, ಅಲ್ಲೇ ಹೋಗಿ ಕೇಳಿ ಬರ್ತೀವಿ. ಬಸ್ ಬಂದ್ರೆ ಬಸ್ಸಿಗೆ ಹೋಕ್ಕೇನ್ರಿ, ಗಾಡಿ ಬಂದ್ರೆ ಗಾಡಿಗೆ ಹೋಕ್ಕೇನಿ. ಏನು ಬರಲಿಲ್ಲ ಅಂದ್ರೆ ನಡ್ಕೊತ ಹೋಗೋದು ನೋಡ್ರಿ ನಮ್ದು. ಬರ್ರಿ ನೋಡ ಏನೇನಕ್ಕತ್ತಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಅಲ್ಲಿಂದ ನಡ್ಕೊತಾನೆ ಬಂದೆ ನೋಡ್ರಿ. ನಾನು ಅಂಬಿನಮಾವಿ ಒಳಗೆ ಐತಿ ಸ್ಕೂಲ್, ಅದಕ್ಕೆ ನಾವು ಅಂಬಿನಮಾವಿಗೆ ಬಂದೀವಿ. ಸ್ಕೂಲಿಗೆ ಹೋಗಿದ್ವಿ. ನಾಳೆ ಎಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ತೊಗೊಂಡು ಬರ್ರಿ ಅಂತ ಹೇಳಿದಾರ್ರಿ ಎಲ್ಲ ಟೀಚರ್ಸ್. ಇನ್ನು ನೆಕ್ಸ್ಟ್ ಏನಾತಂದ್ರೆ ಬಡ ನಾನು ಅರ್ಜೆಂಟ್ಲಿ ಹುಬ್ಳಿಗೆ ಹೋಗೋದು ಬಂತ್ರಿ ಒಂದು ಕೆಲಸದ ಮೇಲೆ. ಅದಕ್ಕಾಗಿ ಪಾಪುನ ಅವನಾರ ಮನೆಗೆ ಬಿಟ್ಟು ಬಡ ಹುಬ್ಳಿಗೆ ಹೋಗ್ಬೇಕಂತ ಹೇಳಿ ಬಂದೆ ರೀ. ಇನ್ನು ಅಂಬಿನಮಾವಿ ಬಸ್ ಬರಲಿಲ್ಲ. ಸೌದತ್ತಿ ಬಸ್ ಹತ್ತಿ ಶಿವ ಸರ್ಕಲ್ಲಿಗೆ ಇಳೋದು. ಶಿವ ಸರ್ಕಲ್ಲಿಂದ CBT ಮಾರ್ಕೆಟಿಗೆ ಹೊಂಟೇನಿ ರೀ. ಮಾರ್ಕೆಟಿಗೆ ಯಾಕೆ ಹೊಂಟೇನಂತಂದ್ರೆ ಅಲ್ಲೇ ನಮ್ಮ ಅತ್ತೆಯಾರ್ದ ಬಾಂಡೆದ ಅಂಗಡಿ ಐತ್ರಿ. ಮೇನ್ ಇಂಪಾರ್ಟೆಂಟ್ ಈಗ ಸದ್ಯ ಅಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿಂದ ನಮ್ಮ ಅಕ್ಕಾರದು ಬರ್ತಾರೆ. ನಮ್ಮ ಅಕ್ಕಾರದ್ದು ಕೂಡಿ ಗಾಡಿ ತೊಗೊಂಡು ಹುಬ್ಳಿಗೆ ಹೋಗ್ಬೇಕಾಗೈತೆ ರೀ. ಹುಬ್ಳಿಗೆ ಯಾಕಂದ್ರೆ ಹುಬ್ಳ್ಯಾಗ ಅಲ್ಲಿ ನಮ್ಮ ಅತ್ತೆಯಾರ್ದೊಂದು ಬಟ್ಟೆ ಶಾಪ್ ಐತ್ರಿ. ಅಲ್ಲಿಂದ ಬಟ್ಟೆ ಕೊಟ್ಟು ಕಳಿಸ್ತಾರೆ ರೀ ನನಗೆ ಸೇಲ್ ಮಾಡೋಕ್ಕೆ. ನಾನು ಅವ್ನ ಮನೆಯೊಳಗೆ ಕುಂತ ಸೇಲ್ ಮಾಡ್ತಿರ್ತೀನಿ. ಟಾಪ್ ಮತ್ತು ಲೆಗಿನ್ಸ್ ಅಷ್ಟೇ ರೀ. ಅವನ್ನ ತರಾಕಂತಂದು ಹೊಂಟಿದ್ವಿ ರೀ. ನನಗೆ ಬರ್ರಿ ಹೋಗೋಣ. ಅದು ಮಾರ್ಕೆಟ್ನಾಗ ಐತಿ ಅಂಗಡಿ. ಅಲ್ಲಿ ಅಂಗಡಿಗೆ ಹೋಗಿ ಅಂಗಡಿ ಹೆಂಗೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ನೋಡೋಣ. ಅಂತೂ ಇಂತೂ ಬಂದೆ ರೀ ಅಂಗಡಿಗೆ. ಮಾರ್ಕೆಟ್ ಒಳಗೆ ಐತೆ ಅಂಗಡಿ ನೇಮ್ ನಾಗನಜ್ಜಿ. ಇವರು ನಮ್ಮ ಕಾಕಾರ್ರಿ, ನಮ್ಮ ಅತ್ತಿಯಾರ, ನಮ್ಮ ಅಕ್ಕಾರು ಎಲ್ಲರೂ ಇದ್ದಿರ್ತಾರೆ. ಅವರ ನಡೆಸ್ತಿರ್ತಾರೆ ಅಂಗಡಿ. ನಾಗನಜ್ಜಿ ಅಂತಂದು ಧಾರವಾಡದವ್ರು ಯಾರು ನನ್ನ ವಿಡಿಯೋಸ್ ನೋಡ್ತಿದ್ರೆ ಅಂಗಡಿಗೆ ಬರ್ಬೋದ್ರಿ. ಇನ್ನು ಅಲ್ಲಿ ಹೋದಿಂದ ನಮ್ಮ ಪ್ಲ್ಯಾನ್ ಚೇಂಜ್ ಆತ್ರಿ. ಏನು ಚೇಂಜ್ ಆತಂದ್ರೆ ನಮ್ಮ ಅಕ್ಕಾರು ಹೋಗೋದಾಗಿತ್ತಲ್ರಿ. ಅಂಗಡಿಗೆ ಹೋದಿಂದ ಬರಬೇಕಾದ್ರೆ ಮಳೆ ಬಂದರೆ ಎಲ್ಲ ಡೇಂಜರ್ ಅಂತಂದು ನಮ್ಮ ಕಾಕಾರನ್ನ ಕಳಿಸಿದೀವಿ ರೀ ಹುಬ್ಳಿಗೆ.
ನಮ್ಮ ಕಾಕಾರ ಹೋಗ್ಯಾರ. ಅವ್ರು ತೊಗೊಂಡು ಬರೋವರೆಗೂ ಬಟ್ಟೆ ನಾನು ಇಲ್ಲೇ ಕುಂತೇನೆ ರೀ. ಇಲ್ಲೇ ಕುಂತಾನೆ. ಇನ್ನು ಮಳೆ ಭಾಳ ಬರುವಂಗಾಗಿತ್ತು ರೀ. ಹಿಂಗಾಗಿ ಬಾಂಡೆ ಸಾಮಾನು ಸ್ವಲ್ಪ ಒಳಗಿಟ್ಟು ಅಲ್ಲೇ ಪಾಟ್ ಕಟ್ಟತ್ತಾರ ರೀ. ಪಾಟ್ ಅಂದ್ರೆ ಹಾಳಿ ಟೈಪ್ ಕಟ್ತಾರೆ ರೀ. ಮಳೆ ಬರೋದೇನು ರೀ, ಬಂದ ಬಿಡ್ತು ರೀ. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಾ ಅದು ಕುಡಿದ್ವಿ ರೀ. ನಮ್ಮ ಕಾಕರು ಮಳ್ಯಾಗ ಸಿಕ್ಬಿಟ್ಟಾರ ರೀ. ಅಲ್ಲೇ ಸಿಕ್ಕಿದ್ಕೆ ಅವ್ರು ಬರೋದು ಲೇಟ್ ಆತು ರೀ. ಹಿಂಗಾಗಿ ನಂದು ಲೇಟ್ ಆಯ್ತು. ಟೈಮ್ ಆಗೇ ಬಿಡ್ತು ರೀ. 7:30 8 ಆತು ರೀ. ಅಲ್ಲಿಂದ 8 ಬಸ್ಸಿಗೆ ಬಂದ್ರಾತಂತ ಹೇಳಿ 8 ಬಸ್ಸಿಗೆ ಹೋಗಕ್ಕಂತ ಹೇಳಿ ಬಸ್ ಸ್ಟಾಪಿಗೆ ಬಂದಿರಿ. ನಮ್ಮ ಕಾಕಾರ ಅಲ್ಲಿ ಲಗೇಜ್ ಇಟ್ಕೊಟ್ರೆ ಫುಲ್ 2 ಬಸ್ ಫುಲ್ ಆಗಿದ್ವು ರೀ, ತುಂಬಿದ್ವು. ಹಿಂಗಾಗಿ 8:30 ಬಸ್ಸಿಗೆ ಹೋದ್ರಾತಂತ 8:30 ಬಸ್ಸಿಗೆ ಬಂದಿರಿ. ನಾನು ಊರಿಗೆ ಬರ್ಗೊಡ್ದ ಟೈಮ್ ಭಾಳ ಆಗಿತ್ತು ರೀ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆತು ರೀ. ಇಷ್ಟ ಆದ್ರೆ ಲೈಕ್ ಮಾಡಿ.